ಶ್ರೀ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ವತ್ಸರಾದೋ ವಸಂತಾದೋ ಅನ್ನುವ ಮಾತಿನಂತೆ ಬಲಿರಾಜ್ಯೇ ತಥೈವ ಚ ಅಭ್ಯಂಗ ಸ್ನಾನದ ಬಗ್ಗೆ ಹೇಳುವಾಗ ವತ್ಸರದ ಆದಿಯಲ್ಲಿ ಮತ್ತು ವಸಂತದ ಆದಿಯಲ್ಲಿ ಸಂಕ್ರಾಂತಿಯಿಂದ ಸಂಕ್ರಾಂತಿಗೆ ಬದಲಾಗುವ ವರ್ಷ ಅದನ್ನು ಸೌರಮಾನ ಅಂತ ಹೇಳ್ತಾರೆ. ಚಾಂದ್ರಮಾನ ಅಂದರೆ ಚಂದ್ರನ ಮತ್ತು ನಕ್ಷತ್ರಗಳ ನಡುವಿನ ಅಂತರದ ತಿಥಿಯನ್ನು ಇಟ್ಟುಕೊಂಡು ಆಗುವ ಬದಲಾವಣೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ. ಚಾಂದ್ರಯುಗಾದಿ ಈಗಾಗಲೇ ಚೈತ್ರ ಮಾಸದ ಮೊದಲ ದಿನದಂದು, ಅವತ್ತು ಚತುರ್ಮುಖ ಸೃಷ್ಟಿ ಮಾಡುವ ಮೊದಲನೇ ದಿನ ಅನ್ನುವ ದೃಷ್ಟಿಯಿಂದ ಅದನ್ನು ವರ್ಷದ ಆದಿ ಅಂತ ಹೇಳಿದ್ದಿದೆ. ಈಗ ಸೂರ್ಯನ ಗತಿಯನ್ನಿಟ್ಟುಕೊಂಡು ಮತ್ತೊಂದು ಲೆಕ್ಕಾಚಾರದ ಪ್ರಕಾರ ಸಂಕ್ರಾಂತಿ ಮುಗಿದ ದಿನ ಎರಡನೆಯ ರೀತಿಯಲ್ಲಿ ನಾವು ಆಚರಿಸುವ ವರ್ಷದ ಆರಂಭದ ದಿನ. ಈ ದಿನ ಸೂರ್ಯನ ಗತಿಯ ಮೂಲಕ ಸ್ಪಷ್ಟವಾಗಿ ನಮಗೆ ಪುಣ್ಯಕಾಲ ಒದಗುವಂಥದ್ದು. ಪ್ರತಿ ಸಂಕ್ರಾಂತಿಯೂ ಕೂಡ ಒಂದು ಅತ್ಯಂತ ಪವಿತ್ರವಾದ ಕಾಲ ಅಂತ ಲೆಕ್ಕ. ಅದರಲ್ಲಿ ಈ ಸಂಕ್ರಾಂತಿಯ ದಿನದಿಂದ ಮತ್ತೊಂದು ಹೊಸ ವರ್ಷ. ಅದು ಮತ್ತೊಂದು ಹೊಸ ವರ್ಷ ಅನ್ನೋದಕ್ಕಿಂತ ಒಂದೇ ಹೊಸ ವರ್ಷದ ಎರಡು ಕ್ರಮದಲ್ಲಿ ಆಚರಿಸುವ ವಿಧಿಗಳು. ಈ ಸಂದರ್ಭಗಳಲ್ಲಿ ಕಣಿ ನೋಡುವುದು ಅಂತ ಹೇಳ್ತಾರೆ. ಚೆನ್ನಾಗಿ ಹೊಸ ಮಾಗಿದ ಹಣ್ಣುಗಳನ್ನು, ತರಕಾರಿ ಪದಾರ್ಥಗಳನ್ನೆಲ್ಲ ಜೊತೆಗಿಟ್ಟುಕೊಂಡು ಅದನ್ನು ಬೆಳಗ್ಗೆ ಎದ್ದ ತಕ್ಷಣವೇ ನೋಡಿ ಹೊಸ ಬಟ್ಟೆಯನ್ನುಟ್ಟು ಸ್ನಾನ ಇತ್ಯಾದಿಗಳನ್ನು ಮುಗಿಸಿದ ಬಳಿಕ ಹಿರಿಯರಿಗೆ ನಮಸ್ಕರಿಸಿ ಕರ್ತವ್ಯವನ್ನು ನಿರ್ವಹಿಸುವಂಥದ್ದು. ಮುಖ್ಯವಾಗಿ ಪಂಚಾಂಗದ ತಿಥಿವಾರ ನಕ್ಷತ್ರ ಯೋಗ, ಇಡೀ ವರ್ಷದ ಏನೇನು ದಿನಾಚರಣೆಗಳಿವೆ ಅದನ್ನೆಲ್ಲ ಗಮನಿಸಿ ಗುರುತು ಹಾಕಿಕೊಂಡು ಒಂದು ವರ್ಷದ ಸಂಕಲ್ಪವನ್ನು ಮಾಡಿ ಏನಾದರೂ ಒಂದು ಹೊಸ ಯೋಚನೆಯ ಜೊತೆಗೆ ಅಧ್ಯಯನದ ಮುಖವನ್ನೂ ಬೆಳೆಸಿಕೊಳ್ಳುವಂಥದ್ದು ಈ ಸಂವತ್ಸರದ ಆದಿಯ ಉದ್ದೇಶ. ನಮಸ್ಕಾರ.